ನಾನು ನೇತ್ರ. ಇವತ್ತು ಯಾವುದೇ ರೆಸಿಪಿ ನಾನು ತೋರಿಸ್ತಾ ಯಾವುದೇ ಟಾಪಿಕ್ ಹೇಳ್ತಾ ಇಲ್ಲ, ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆನೇ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಟು ಡು ಲಿಸ್ಟ್ ಹೇಗೆ ಮಾಡೋದು. ಟು ಡು ಲಿಸ್ಟ್ ದಿನದ ಕೆಲಸಗಳ ಪಟ್ಟಿ. ಟು ಡು ಲಿಸ್ಟ್ ಅಂದರೆ ದಿನದ ಕೆಲಸಗಳ ಪಟ್ಟಿ ಅಂತ ಹೇಳ್ಬೋದು. ಇದನ್ನು ಒನ್ ಡೇಗೆ ಮಾಡ್ಕೋಬೋದು ಅಥವಾ 1 ವೀಕ್ವರೆಗೂ ಮಾಡ್ಕೋಬೇಕು, ಇಲ್ಲಾಂದರೆ ಮಂತ್ಲಿನೂ ಮಾಡ್ಕೋಬೋದು. ನಾವು 1 ಮಂತ್ವರೆಗೂ ಮಾಡ್ಕೋಬೋದು. ನೀವು ಫಸ್ಟು ಅಡುಗೆ ಕೆಲಸ, ಕಿಚನ್ನಲ್ಲಿ ಅಡುಗೆ ಕೆಲಸ ಇರುತ್ತೆ. ಫಸ್ಟು ನಾವು ಪ್ರಿಯಾರಿಟಿ ಯಾವುದು ಅಂದರೆ ಯಾವುದಕ್ಕೆ ಕೊಡಬೇಕು ನಾವು. ಸೆಕೆಂಡ್ ಏನಪ್ಪ ಅಂದರೆ ನಾವು ಹೆಲ್ತಿಗೆ ಪ್ರಿಯಾರಿಟಿ ಕೊಡಬೇಕಲ್ವ, ಆದ್ಯತೆ ಕೊಡಬೇಕು. ಹೆಲ್ತು ಯಾವ ಥರ ಊಟ ಮಾಡಬೇಕು, ನಾವು ಫುಡ್ಡು ಯಾವ ಥರ ತೊಗೊಳ್ಬೇಕು. ಆಮೇಲೆ ಬೆಳಗ್ಗೆ ಎದ್ದು ನಾನು ಇಷ್ಟು ಗಂಟೆಗೆ ಹೇಳ್ತೀನಿ ಅಂತ ಮಸ್ಟ್ ಆ್ಯಂಡ್ ಶುಡ್ಡಾಗಿ ನಾವು ಅದನ್ನು ಬರೆದಿಡಬೇಕು. 5 o'clock ಹೇಳ್ತೀನಿ ಅಂದರೆ ಹೇಳಬೇಕು. 5 o'clock ಎದ್ದು ನಾವೆಲ್ಲ ಫ್ರೆಶ್ ಅಪ್ ಆಗಿ ನಾವು ಈ ಧ್ಯಾನನಾರ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ನಾನೇನು ಅಳವಡಿಸ್ಕೊಂಡಿದ್ದೀನಿ ಅಂದರೆ ನಾನು ಮೆಡಿಟೇಷನ್ ಮಾಡ್ತೀನಿ. ನಾನು ಆಲ್ರೆಡಿ 4 years ಆಯಿತು ನಾನು ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಯೋಗ ಅದು ಮಾಡ್ತೀನಿ. ಜೊತೆಗೆ ನಾನು ಮೆಡಿಟೇಷನ್ ಮಾಡ್ತೀನಿ. 5 to 6ವರೆಗೂ ಮೆಡಿಟೇಷನ್ ಮಾಡ್ತೀನಿ. ಇದು ನನಗೆ ಒಂದು ಒಳ್ಳೆ ಹ್ಯಾಬಿಟ್ ಆಗಿದೆ. ನಾನು ಇದಕ್ಕಿಂತ ಮುಂಚೆ ಈ ಥರ ನಾನು ಬರ್ಕೊಳ್ತಾ ಇದ್ದೆ, ಈಗಲೂ ಬರೀತಾ ಇದ್ದೀನಿ. ಅಂದರೆ ಫಸ್ಟ್ ಬೆಳಗ್ಗೆ 5 minutes ಗ್ರ್ಯಾಟಿಟ್ಯೂಡ್ ತೋರಿಸೋದು. ನಮ್ಗೆ ಇವತ್ತು ಬದುಕಿದ್ದೀವಿ ಅಂದರೆ ನಮಗೆ ಅದಕ್ಕೆ ಯೂನಿವರ್ಸಿಗೆ ನಾವೊಂದು ಗ್ರ್ಯಾಟಿಟ್ಯೂಡ್ ತೋರಿಸೋದು. ಆಮೇಲೆ ನಮಗೆ ಏನೆಲ್ಲ ಸೌಕರ್ಯ ಸಿಕ್ಕಿದೆಯೋ, ಅನುಕೂಲ ಸಿಕ್ಕಿದೆಯಲ್ಲ, ಅದಕ್ಕೂ ನಾವು ಸಹ ಗ್ರ್ಯಾಟಿಟ್ಯೂಡ್ ತೋರಿಸೋದು. ನನಗೆ ಮನೆ ಕೊಟ್ಟಿದೆಯಾ, ನಮಗೆ ಒಳ್ಳೆ ಮಕ್ಕಳು, ಹಸ್ಬೆಂಡ್ ಈ ಥರ ಎಲ್ಲ ಕೊಟ್ಟಿದ್ದೀರಿ, ರಿಲೇಷನ್ ಈ ಥರ ಇದಕ್ಕೆಲ್ಲ ನಾವು ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ನಂತರ ನಾನು ಒಂದು ಟು ಡು ಲಿಸ್ಟ್ ಮಾಡ್ಕೊಳ್ತೀನಿ. ಅದರಲ್ಲಿ ನಾನು ಒಂದು 5 ಟಾಸ್ಕ್ ಅಷ್ಟೇ, ಸಣ್ಣ ಫಸ್ಟು ನಾವು ಸಣ್ಣ ಭಾಗಗಳನ್ನಾಗಿ ಮಾಡ್ಕೋಬೇಕು. ದೊಡ್ಡವೆಲ್ಲ ಬರ್ಕೋಬಾರ್ದು. ಎಕ್ಸಾಂಪಲ್ಲು ಓಲ್ಡ್ ಡೇ ನಾನು ಮನೆ ಕ್ಲೀನ್ ಮಾಡ್ತೀನಿ ಅಂದರೆ ಆಗಲ್ಲ, ಖಂಡಿತ ನನ್ನ ಕೈಲಾಗಲ್ಲ. ನಾನು ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ತೀನಿ. ಇವತ್ತು ಹಾಲ್ ಕ್ಲೀನ್ ಮಾಡ್ತಾಯಿದ್ದೀನಿ, ಇವತ್ತು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ, ಅಥವಾ ಪೂಜಾ ರೂಮು, ಅಥವಾ ಇಲ್ಲಾಂದರೆ ಕಬೋರ್ಡ್ಸಲ್ಲಿ ಕಬೋರ್ಡ್ಸ್ ಕ್ಲೀನ್ ಮಾಡಿ ಬಟ್ಟೆಯನ್ನು ಸರಿಯಾಗಿ ಫೋಲ್ಡ್ ಮಾಡೋದು. ಈ ಥರ ನಾನು ಒಂದೊಂದನ್ನು ಚೂಸ್ ಮಾಡಿಕೊಂಡು ಬರೆದಿಡ್ತೀನಿ. ಅದೇ ಪ್ರಕಾರ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಹೆಲ್ತ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೊಳ್ಳೆ ಫುಡ್ ನಾವು ತಗೊಳ್ಳೋದ್ರಿಂದ, ಒಳ್ಳೆ ತರಕಾರಿ ಹಣ್ಣುಗಳನ್ನು ತಗೊಳ್ಳೋದ್ರಿಂದ ನಮ್ಮದು ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆನೂ ಒಂದು ಹಣ್ಣುಗಳ ಲಿಸ್ಟ್ ಮಾಡೋದು, ಆಯಾ ಸೀಸನ್ನಿಗೆ ತಕ್ಕಂತೆ ನಾವು ಹಣ್ಣುಗಳನ್ನು ತಿನ್ನೋದು. ಈಗ ಬೇಸಿಗೆ ಕಾಲ ಬಂದಿದೆ, ಸಮ್ಮರ್ ಸೀಸನ್ನಲ್ಲಿ ನಾವು ಕಲ್ಲಂಗಡಿ ಹಣ್ಣು ತಿನ್ನೋದು, ಪಪ್ಪಾಯ ಹಣ್ಣು ತಿನ್ನೋದು, ಈ ಥರ ಡಿಹೈಡ್ರೇಷನ್ ಏನಾಗುತ್ತೆ, ಡಿಹೈಡ್ರೇಷನ್ಗೆ ಏನು ಅನುಕೂಲ ಆಗ್ತಕ್ಕಂಥ ಹಣ್ಣುಗಳನ್ನು ತಿನ್ನೋದು. ಹಾಗೆ ಹಸಿ ತರಕಾರಿಗಳನ್ನು, ಸೌತೆಕಾಯಿ ಈ ಥರ ತಿನ್ನೋದಾಗಿರ್ಬೋದು. ಈ ಥರ ಒಂದು ಲಿಸ್ಟ್ ಮಾಡಿಕೊಂಡು ಅದೇ ಪ್ರಕಾರ ನಾವು ತರಕಾರಿಗಳನ್ನು, ಹಣ್ಣುಗಳನ್ನು ತಗೊಂಡು ಬಂದು ತರಕಾರಿಯನ್ನು ಅಡುಗೆ ಮಾಡೋದ್ರಲ್ಲಿ ಯೂಸ್ ಮಾಡಿ ಅದನ್ನು ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿಕೊಂಡು ಒಂದು ಲಿಸ್ಟ್ ಮಾಡ್ಕೊಂಡು ತರಕಾರಿ ತರೋದು ಒಳ್ಳೆಯದು. ಹೆಲ್ತ್ ಅಂದರೆ ನಾವು ವ್ಯಾಯಾಮ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದು, ಬೆಳಗ್ಗೆ ಯೋಗ ಮಾಡೋದಾಗಿರ್ಬೋದು. ಕೆಲವರಿಗೆ ಮೆಡಿಟೇಷನ್ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಮೆಡಿಟೇಷನ್ ತುಂಬ ಇಷ್ಟ. ಒಂದು ಮಾನಸಿಕ ಆರೋಗ್ಯಕ್ಕಾಗಿ ನಮಗೆ ಮೆಡಿಟೇಷನ್ ತುಂಬ ಮುಖ್ಯ ಆಗುತ್ತೆ. ನಾನು ಈ 4 years ಆಯಿತು ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಒಂದು ದಿನವೂ ನಾನು ಬಿಟ್ಟಿಲ್ಲ ಮೆಡಿಟೇಷನ್ ಮಾಡೋದನ್ನು. ನನಗೆ ತುಂಬ ಇದರಿಂದ ಬೆನಿಫಿಟ್ ಆಗಿದೆ. ನಾವು 5 o'clock ಎದ್ದರೆ ನಾನು 6ವರೆಗೂ ನಾನು ಮೆಡಿಟೇಷನ್ ಮಾಡ್ತೀನಿ. 6ಇಂದ 6:45ವರೆಗೆ ಮಾಪಿಂಗ್ ಮಾಡೋದು, ಸ್ವೀಪಿಂಗು ಮಾಪಿಂಗ್ ಇರುತ್ತೆ. ಮತ್ತು ಹೂವು ಹರ್ಕೊಂಬರೋದು, ದೇವ್ರ ಪೂಜೆಗೆ ಹೂವು ಹರಿದಿಡೋದಾಗಿರ್ಬೋದು, ಎಲ್ಲ ಮಾಡ್ತೀನಿ. ಇನ್ನು 7ಇಂದ ನಾನು ಆಮೇಲೆ ಅದರೊಳಗೆ ನಾವು ಏನಾದರೂ ಬೆಳಗ್ಗೆ ಇಷ್ಟು ಅಂತ ನೀರು ಕುಡಿಬೇಕಾಗುತ್ತದೆ. ನಮಗೆ ರ್ಯಾಂಡಮ್ಮಾಗೆ 7ರಿಂದ 8 ಲೀಟ್ರ್ ನೀರು ಕುಡಿಬೇಕು ಅಂತಾರೆ. ಆ್ಯಕ್ಚುಲಿ ನಾನು ಒಂದು ಇದು ಕ್ಲಾಸಿಗೆ ಸೇರಿಕೊಂಡಿದ್ದೆ, ಒಂದು ಫಿಟ್ನೆಸ್ ಕ್ಲಾಸಿಗೆ ಸೇರಿಕೊಂಡಾಗ ಅವ್ರು ಹೇಳಿದ್ದೇನೆಂದರೆ ನಮ್ಮ ಬಾಡಿಗೆ ತಕ್ಕಂತೆ, ಅಂದರೆ ನಮ್ಮ ಹೈಟಿಗೆ ತಕ್ಕಂತೆ, ಯಾಕಂದರೆ ನಮ್ಮದು ಇದು 75% ನೀರಿನಿಂದ ಕೂಡಿದೆ ಈ ದೇಹ. ಅದಕ್ಕೋಸ್ಕರ ನಾವು ಎಷ್ಟು ನೀರು ಕುಡಿಬೇಕು, ಎಷ್ಟು ಕುಡಿಬಾರ್ದು ಅನ್ನೋದು ಅವ್ರು ಹೇಳ್ಕೊಟ್ಟಿದ್ರು. ಬಟ್ ಒಬ್ಬೊಬ್ಬರ ಪ್ರಕಾರ ಒಂದೊಂದು ರೀತಿ ಹೇಳ್ತಾರೆ, ಅದು ಅವ್ರವ್ರ ಪರ್ಸ್ನಲ್ಲು. ಕೆಲವರು ನಮ್ಮ ಈ 5 feet ಇದ್ದರೆ 2-2.5 ಲೀಟ್ರ್ ಕುಡೀರಿ ಅಂತ ಹೇಳ್ತಾರೆ. ಬಟ್ ಅವರವರ ಇದು ಕನಿಷ್ಠ ಅಂದರೆ 3 ಲೀಟ್ರ್ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಉಗುರು ಬೆಚ್ಚಗಿನ ನೀರು ಕುಡಿಯೋದು ಅಭ್ಯಾಸ ಮಾಡಬೇಕು.
ಈ ಥರ ಎಲ್ಲ ನಾವು ಆಯಾ ಟೈಮಿಗೆ ಸರಿಯಾಗಿ ನಾವು ಇದನ್ನು ಒಂದು ಲಿಸ್ಟ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ, ನಮಗೆ ಗೊಂದಲ ಬೀಳಲ್ಲ ನಾವು. ಈ ಅರಿಬಿರಿಯಲ್ಲಿ ನಾವು ಏನು ಮಾಡಬೇಕು, ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು, ಲಂಚಿಗೆ ಏನು ಮಾಡಬೇಕು ಅಂತೇಳಿ ನಮಗೆ ತುಂಬ ಅದು ಕಾಡುತ್ತೆ, ಒಂಥರ ಗೊಂದಲ ಆಗುತ್ತೆ. ಇದು ಲಿಸ್ಟ್ ಕೈಯಲ್ಲಿ ಇದ್ಬಿಟ್ರೆ ಬೇಗ ಬೇಗ ಅದೇ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಮೊಬೈಲ್ ಕಡೆ ನಾವು ಗಮನ ಕೊಡಬಾರ್ದು. ಎದ್ದ ತಕ್ಷಣ ಏನು ಮೆಸೇಜ್ ಬಂದಿದೆ, ಯಾರು ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಹಾಕಿದ್ದಾರೆ, ಅಥವಾ ಯಾವುದೋ ಒಂದು ವಿಡಿಯೋ ಬಂದಿದೆ, ಇದಾಗಿರ್ಬೋದು ನೋಡೋದು. ಇದು ಒಂದು ವಿಡಿಯೋ ನೋಡಿದರೆ ನಾವು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಸಾಕಷ್ಟು ವಿಡಿಯೋಗಳನ್ನು ನೋಡ್ತೀವಿ. ಫಸ್ಟ್ ಅದನ್ನು ನಾವು ಅವಾಯ್ಡ್ ಮಾಡಬೇಕು, ಮೊಬೈಲ್ ನೋಡೋದ. ಮಧ್ಯಾಹ್ನ ಫ್ರೀ ಟೈಮಲ್ಲಿ ಬೇಕಾದರೆ ನೋಡೋಣ. ಇವತ್ತು ಯಾರೂ ಮೊಬೈಲ್ ನೋಡದೆ ಇರೋಕ್ಕಾಗಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದ್ದೀವಿ ಅಂದ್ರೆ ಸಹ ನಾವು ನೋಡಲೇಬೇಕಾಗುತ್ತೆ, ಕೆಲವೊಂದು ನೋಡ್ತೀವಿ, ಅದ್ರಾಗೇನು ತಪ್ಪೇನಿಲ್ಲ. ನಾವು ಯಾವ ರೀತಿ ಅದನ್ನು ತಗೊಳ್ಳೋದು ಇಂಪಾರ್ಟೆಂಟು. ಮೊಬೈಲನ್ನು ಹೆಚ್ಚಾಗಿ ಯೂಸ್ ಮಾಡೋದು ಬಿಡಬೇಕು. ನಮಗೆ ಯಾವ್ದು ಇಂಪಾರ್ಟೆಂಟು, ಯಾವ್ದು ನಮ್ಗೆ ವಿಷಯ ಬೇಕು ಅದನ್ನು ನಾವು ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನೆಕ್ಸ್ಟು ಪರ್ಸ್ನಲ್, ಇದು ತುಂಬ ಮುಖ್ಯ. ಪರ್ಸ್ನಲ್ಲು ಇದಕ್ಕೂ ನಾವು ಆದ್ಯತೆ ಕೊಡಬೇಕು. ಪರ್ಸ್ನಲ್ ನಮಗೋಸ್ಕರ ನಾವು ಮೀ ಟೈಮ್ ಅಂತೇಳಿ ಮಾಡ್ಕೋಬೇಕು. ಅದನ್ನು ಒಂದು ಲಿಸ್ಟ್ ಮಾಡ್ಕೋಬೇಕು. ಇವತ್ತು ನಾನು ಏನಾದರೂ ಒಂದು ಸೆಲ್ಫ್ ಕೇರ್, ನಾನಿವತ್ತು ಏರ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ, ಇವತ್ತು ನಾನು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಈ ಥರ ಏನೇನು ನಾವು ಸೆಲ್ಫ್ ಕೇರ್ ಇದ್ದಾವೆ ಅವನ್ನೆಲ್ಲ ಒಂದೊಂದು ದಿನ ಒಂದೊಂದು ಮಾಡ್ಕೊಳ್ತಾ ಹೋದರೆ ನಾವು ಹೆಚ್ಚಾಗಿ ನಾವು ಹಾಸ್ಪಿಟಲ್ಗೆ ಹೋಗೋಂಥ ಅವಶ್ಯಕತೆನೇ ಇರಲ್ಲ. ಅಥವಾ ಕೆಲವರು ಬ್ಯೂಟಿ ಪಾರ್ಲರ್ಗೆ ಹೋಗೋಂಥ ಅವಶ್ಯಕತೆನೇ ಬೀಳಲ್ಲ. ಮನೆಯಲ್ಲೇ ಕೆಲವು ಮನೆ ಮದ್ದುಗಳನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಸಮಯನೂ ಸೇವ್ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ ಅಲ್ವಾ. ಇದಕ್ಕೇನಂತೀರ? ಈ ಥರ ನಾವು ಲಿಸ್ಟನ್ನು ಬರ್ಕೋಬೇಕು. ಇಲ್ಲ ನಾವು ನಮ್ಮ ಕೈಲಿ ಆಗುತ್ತೆ ಅಂದರೆ ಒಂದು 10 ಬರ್ಕೋಬೋದು. 10 ಬರ್ಕೊಂಡು ಅದರಲ್ಲಿ ನಾವು 10 ಕಂಪ್ಲೀಟ್ ಆಯಿತು ಅಂದರೆ ಟಿಕ್ ಹಾಕಬೇಕು. ಇಲ್ಲ ನಾವು 5 ಬರ್ಕೊಂಡಿದ್ದೀವಿ, ಇವತ್ತಿನ ದಿನದಲ್ಲಿ ನನ್ನ ಕೈಲಿ ಇಷ್ಟ ಆಗುತ್ತೆ ಅಂದರೆ ಆ 5ಅನ್ನು ನಾವು ಮಾಡ್ತಾ ಹೋಗಬೇಕು. ಅದು ಈವ್ನಿಂಗ್ ನಾವು ಅದನ್ನು ಚೆಕ್ ಮಾಡಬೇಕು. ನಾನು ಇವತ್ತು ಏನು ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅದನ್ನು ಟಿಕ್ ಹಾಕಬೇಕು, ಮಾರ್ಕ್ ಮಾಡಬೇಕು. ಇನ್ನು ಅಕಸ್ಮಾತಾಗಿ ನಾವು 10 ಬರ್ಕೊಂಡು 5 ಕೆಲಸ ಆಗಿದ್ದರೆ ಇನ್ನು 5 ಉಳಿತವೆ, ನಾವು ಬ್ಯಾಲೆನ್ಸ್ ಆಗಿರ್ತಾವಲ್ಲ, ಆ 5ಅನ್ನು ನಾಳೆ ಕಂಟಿನ್ಯೂ ಮಾಡ್ಬೋದು, ತೊಂದರೆನಿಲ್ಲ. ಏನು ಇವತ್ತೆಲ್ಲ ಲಿಸ್ಟ್ 10 ಬರ್ಕೊಂಡಿದ್ದೀನಿ, 10 ಟಾಸ್ಕ್ ಮಾಡಬೇಕಂತ ಏನಿಲ್ಲ. ನಾವು ಉಳಿದವನ್ನು ನಾಳೆ ಸಹ ಕಂಟಿನ್ಯೂ ಮಾಡ್ಬೋದು. ಅಂದರೆ ನಮಗೆ ಇದರಿಂದ ಏನಾಗುತ್ತೆ ಅಂದರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಈ ಸಣ್ಣ 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 ಈ ಥರ ಕೆಲಸಗಳನ್ನು ಮಾಡ್ತಾ ಹೋದರೆ ನಮಗೆ ಬಿಗ್ ರಿಸಲ್ಟ್ ಬರುತ್ತೆ. ಮತ್ತು ಮುಂದೊಂದು ದಿನ ನಾವು ದೊಡ್ಡ ಕೆಲಸಗಳಿಗೆ ಕೈ ಹಾಕ್ಬೋದು. ದೊಡ್ಡ ಕೆಲಸ ಮಾಡೋಕ್ಕೂ ನಮ್ಮ ಕೈಲಾಗುತ್ತೆ. ಇದೇ ಕಾನ್ಫಿಡೆನ್ಸು. ಯಾವತ್ತಿದ್ರೂ ಇದನ್ನು ಕನ್ಸಿಸ್ಟೆನ್ಸಿ ಭಾಳ ಮುಖ್ಯ. ನೀವು ಅನ್ಬೋದು, ಎಲ್ಲ ಆಯಿತು, ನಾವು ಟು ಡೂ ಲಿಸ್ಟ್ ಮಾಡ್ಕೊಳ್ತೀವಿ, ಅದೇ ಪ್ರಕಾರ ಹೋಗ್ತೀವಿ, 30 ದಿನದಲ್ಲಿ ಆಗುತ್ತಾ? ಅದು ಇಲ್ಲ, ಖಂಡಿತ ಆಗಲ್ಲ. 30 ದಿನದಲ್ಲಿ 5 ಡೇಸ್ ಹೋಗ್ಬೋದು. ಆ ಟೈಮಿಗೆ ಯಾರಾದರೂ ನಾವು ಏನು ಟು ಡೂ ಲಿಸ್ಟ್ ಬರ್ಕೊಂಡಿರ್ತೀವಲ್ಲ, ಅದು ಆ ಟೈಮಿಗೆ ಸರಿ ನಾವು ಕೆಲಸ ಮಾಡ್ಬೇಕು ತಾನೆ. ಆ ಟೈಮಿಗೆ ಯಾರಾದರೂ ಗೆಸ್ಟ್ ಬರ್ಬೋದು, ಅಥವಾ ನಮಗೆ ಹುಷಾರು ತಪ್ಬೋದು, ಅಥವಾ ಏನಾದರೂ ಇನ್ನೂ ಬೇರೆ ಕೆಲಸ ಎಕ್ಸ್ಟ್ರಾ ಬೀಳ್ಬೋದು. ಆವಾಗ ನಾವೇನು ಅಂದ್ಕೊಂಡಿರ್ತೀವಿ, ಏನು ಬರೆದಿರ್ತೀವಲ್ಲ ಆ ಕೆಲಸ ಆಗಲ್ಲ, ಖಂಡಿತ ಅದು ಸ್ಕಿಪ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅದನ್ನು ಬಿಟ್ಟಾಕ್ಬಿಡಿ. ಈ ಥರ ಮಂತಲ್ಲಿ ಒಂದು 6 ಅಥವಾ 5 ಡೇಸ್ ಹೋದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾವುದೇ ಒಂದು ಕೆಲಸವನ್ನು ನಾವು 21 ದಿನ ನಾವು ಮಾಡಿದರೆ ಅದು ಒಂದು ಒಳ್ಳೆ ಹ್ಯಾಬಿಟ್ಟಾಗಿ ಕನ್ವರ್ಟ್ ಆಗುತ್ತಂತೆ. ಅದು ಮುಂದೊಂದು ದಿನ ನಮಗೆ ಬಿಗ್ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನಾವು 21 ದಿನನಾದರೂ, ಅಟ್ಲೀಸ್ಟ್ 21 ದಿನನಾದರೂ ನಮಗೆ ಎಷ್ಟು ಈಸಿ ಟಾಸ್ಕ್ ಬರ್ಕೊಳ್ಳಿ ನೀವು, ಅಷ್ಟನ್ನು ಮಾಡಿದರೆ ನಮ್ಗೆ ಇದರಿಂದ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನನ್ನ ಕೈಲ ಆಗುತ್ತೆ, ಐ ಕ್ಯಾನ್ ಡೂ ಇಟ್, ಅದನ್ನು ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಇದೇ ರೀತಿ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದಾಗಿರ್ಬೋದು, ಹೆಲ್ತ್ ಕಡೆ ಆಗಿರ್ಬೋದು, ಅಥವಾ ಕಿಚನ್ನಲ್ಲಿ ಏನಾದರೂ ಇವತ್ತು ಇಂಪಾರ್ಟೆಂಟ್ ಕೆಲಸ ಇದೆಯಪ್ಪ, ನಾನು ಇದನ್ನು ಮುಗಿಸ್ಲೇಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ನಾನು ಟೈಮ್ ವೇಸ್ಟ್ ಮಾಡಿದೆ, ನಾನು ಮುಗಿಸ್ತೀನಿ ಅಂತ ನಮಗೆ ನಾವೇ ಮೋಟಿವೇಟ್, ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡು ಮಾಡಬೇಕು. ಈ ಥರ ನಾವು ದಿನಕ್ಕೆ ಒಂದೊಂದೇ ನಾವು ಕಿಚನ್ನಲ್ಲಿ ಇವತ್ತು ನಾನು ಸೆಲ್ಫ್ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಜೊತೆ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ನನ್ನ ದಿನದ ರೂಟೀನು ನಿಮಗೆ ಹೇಗಿದೆ ಅಂತ ತಿಳ್ಕೊಬೇಕು. ನಂದು ಟು ಡೂ ಲಿಸ್ಟ್ ಪ್ರಕಾರ ನಾನು ಯಾವ್ಯಾವ ರೀತಿ ಮಾಡ್ತೀನಿ, ಬೆಳಗ್ಗೆ ಮೆಡಿಟೇಷನ್ನಿಂದ ಹಿಡಿದು ರಾತ್ರಿ ನೈಟ್ ಮೆಡಿಟೇಷನ್ವರೆಗೂ ನಾನು ಏನೆಲ್ಲ ಮಾಡ್ತೀನಿ, ನೀವು ರೂಟೀನ್ ಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಒಂದಿನ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಯಾಕಂದರೆ ವಿಡಿಯೋ ಬೆಳಗ್ಗೆ ಮಾರ್ನಿಂಗ್ ಟು ನೈಟ್ ವಿಡಿಯೋ ಮಾಡಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ನಾನು ಸಾಧ್ಯವಾದ
ಸಾಧ್ಯವಾದಷ್ಟು ನಾನು ಟೈಮ್ ಮಾಡ್ಕೊಂಡು ನಿಮಗೆ ಟು ಡೂ ಲಿಸ್ಟ್ ಪ್ರಕಾರ ನಂದು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಆಗ್ತಿದೆ ಅಂತ ನಿಮಗೆ ತಿಳಿಸ್ತೀನಿ. ನಾನು ಈ ಮಧ್ಯಾಹ್ನದ ಫ್ರೀ ಟೈಮ್ನಲ್ಲಿ ನಾನು ಸಹ ಬಟ್ಟೆ ಫೋಲ್ಡ್ ಮಾಡೋದಾಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ನಾನು ಈ ಥರ ಮಧ್ಯಾಹ್ನ ಇಟ್ಕೊಳ್ತೀನಿ. ನಾನು ಹಬ್ಬ ಹರಿದಿನಗಳಂತ ಬಂದಾಗ ಅದಕ್ಕೇ ಅಂತ ನಾನು ಟೈಮ್ ಕೊಟ್ಟು ಮನೆ ಕ್ಲೀನಿಂಗ್ ಮಾಡಲ್ಲ. ನಾನು ವೀಕ್ಲಿ ಒನ್ಸು, ಮಂತ್ಲಿ ಒನ್ಸು ಡೀಪ್ ಕ್ಲೀನಿಂಗ್ ಎಲ್ಲ ಮಂತ್ಲಿ ಮಾಡ್ಕೊಳ್ಳೋದು. ವಾರಕ್ಕೆ ಯಾವ್ದು ಕ್ಲೀನ್ ಮಾಡಬೇಕು ಅದನ್ನು ಮಾಡ್ಕೊಳ್ತೀನಿ. ದಿನದ ಕ್ಲೀನ್ ಯಾವುದು ಅದನ್ನು ಮಾಡ್ಕೊಳ್ತೀನಿ. ಒಂದು ವಾಶ್ರೂಮ್ ಆಗಿರ್ಬೋದು, ಈ ಥರ ನಾನು ಒಂದು ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಹಂಗಾಗಿ ನನಗೆ ಮಧ್ಯಾಹ್ನ ಟೈಮು ಸೇವ್ ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ನಾನು ಈ ಥರ ವೀಡಿಯೋಸ್ ಮಾಡೋದಾಗಿರ್ಬೋದು. ಬೆಳಗ್ಗೆ ನಾನು ಲಿಸ್ಟ್ ಮಾಡ್ಕೊಂಡಿರ್ತೀನಲ್ಲ, ಅದು ಲಿಸ್ಟ್ ಪ್ರಕಾರ ನಾನು ಅಡುಗೆ ಮಾಡಬೇಕಲ್ವ, ಮತ್ತು ವೀಡಿಯೋಸ್ ಮಾಡ್ಕೋಬೇಕು. ನಾನು ಅದಕ್ಕೆ ಒಂದೊಂದು ದಿನ ನಾನು ಸ್ಕಿಪ್ ಮಾಡಿಬಿಡ್ತೀನಿ. ಯಾವುದನ್ನು ಮೆಡಿಟೇಷನ್ ಸ್ಕಿಪ್ ಮಾಡ್ತೀನಿ ಅಂದರೆ ಆ ಟೈಮಿಗೆ ಸ್ಕಿಪ್ ಮಾಡ್ತೀನಿ, ಬಟ್ ಮಾಡ್ತೀನಿ. ಮತ್ತೆ ನನಗೆ ಮಧ್ಯಾಹ್ನ ಫ್ರೀ ಟೈಮ್ ಸಿಕ್ಕಲ್ಲಿ ಮಾಡ್ತೀನಿ. ಅವತ್ತು ಏನಾದರೂ ಇಂಪಾರ್ಟೆಂಟ್ ನಿಮಗೆ ತೋರಿಸ್ಲೇಬೇಕು ಅನ್ನೋದಾದರೆ ಅದನ್ನು ನಾನು ಆ ಟೈಮನ್ನು ನಾನು ಅಡುಗೆ ಮಾಡಲಿಕ್ಕೆ, ರೆಸಿಪಿ ಮಾಡಲಿಕ್ಕೆ ಆ ಟೈಮ್ ಯೂಸ್ ಮಾಡ್ಕೊಳ್ತೀನಿ. ಆ ರೀತಿ ನಾನು ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ನಾನು ಇದಕ್ಕೂ ಮುಂಚೆ ನನಗೆ ಈ ಥರ ನಿಜವಾಗ್ಲೂ ಟೈಮ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಟು ಡೂ ಲಿಸ್ಟ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ನಾನು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇದರಲ್ಲಿ ನಾನು ಸೇರಿಕೊಂಡಿದ್ದೆ. ಒಬ್ಬ ಮೇಡಮ್ ಹೇಳಿದರು, ಅವರು ಅಫರ್ಮೇಷನ್ ಎಲ್ಲ ಬರೆಸ್ತಾ ಇದ್ರಾ. ನಿಜ ಹೇಳ್ತೀನಿ, ಅಫರ್ಮೇಷನ್ ನಾನು ಈ ಟೈಮ್ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಇದನ್ನು ಕಲಿತೀನಿ, ಈ ಸ್ಕಿಲ್ ಅದು ಏನಾದರೂ ಒಂದು ಕಲಿತೀನಿ. ಮ್ಯೂಸಿಕ್ ಆಗಿರ್ಬೋದು. ನಿಜ ಹೇಳ್ತೀನಿ, ಅದನ್ನು ಬರೆದಿಟ್ಟಿದ್ದೆ, ಅದು ಮ್ಯಾನಿಫೆಸ್ಟ್ ಆಗಿದೆ ನನಗೆ. ಅದೇ ಟೈಮಿಂಗ್ಸಲ್ಲೇ ನಾನು ಕೆಲವೊಂದು ಬರೆದಿಟ್ಟಿದ್ದೀನಿ, ಅದೇ ಟೈಮಿಂಗ್ಸಲ್ಲೇ ನಾನು ಕಲ್ತಿದ್ದೀನಿ ಕೂಡ. ಹಾಗಾಗಿ ನಮ್ಮ ಈ ಕೆಲಸಗಳು ಸಹ ಅಷ್ಟೇ. ಈ ಕೆಲಸದಲ್ಲಿ ಇವೂ ಒಂಥರ ಮ್ಯಾನಿಫೆಸ್ಟ್. ನಾನು ಈ ಟೈಮಲ್ಲಿ ನಾನು ಇಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ನಾನು ಏನಾದರೂ ಒಂದು ಕಲಿತಾ ಇದ್ದೀನಿ ಅಂತ ನೀವು ಬರೆದಿಡಿ. ಅದನ್ನ ಮುಂದೊಂದು ದಿನ ಅದೇ ಟೈಮಿಗೆ ನೀವು ನಿಜವಾಗ್ಲೂ ಅದನ್ನೇ ಕಲಿತಾ ಇರ್ತೀರ. ನಿಮಗೆ ಗೊತ್ತಾಗದೆ ಕಲಿತಾ ಇರ್ತೀರ. ಅದು ಗೊತ್ತಾಗಲ್ಲ. ನೀವು ಒಂದಿನ ಆ ನೋಟ್ಬುಕ್ ತೆಗೆದು ನೋಡಿದಾಗ ನಿಮಗೆ ಗೊತ್ತಾಗೋದು. ನನಗೆ ಇದೇ ರೀತಿಯಾಗಿದೆ. ಯಾಕಂದರೆ ನಂದು ಏನು ರಿಯಲ್ ಲೈಫ್ ಇದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನನಗೆ ಈ ಥರ ಮ್ಯಾನಿಫೆಸ್ಟ್ ಆಗಿದೆ. ಕೆಲವೊಂದು ಬರೆದಿಡೋದ್ರಿಂದ ಮ್ಯಾನಿಫೆಸ್ಟ್ ಸಹ ಆಗಿದೆ. ಒಳ್ಳೆಯ ಹ್ಯಾಬಿಟ್ಟಾಗಿ ನನಗೆ ಬೇಗ ಕೆಲಸಗಳು ಮುಗಿತವೆ. ನನಗೆ ತುಂಬ ಖುಷಿ ಇದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಇವತ್ತು. ಟು ಡೂ ಲಿಸ್ಟ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಆಗ್ತದೆ ಅಂತ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ನೀವು ಬೇಕಾದರೆ ನನ್ನ ಡೈಲಿ ರೂಟೀನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇನ್ನು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಸಹ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನೀವು ಈ ಅಡುಗೆ ಮನೆ ಕ್ಲೀನಿಂಗು, ಅಡುಗೆ ಮಾಡೋದು, ಮನೆ, ಹಸ್ಬೆಂಡು, ಮಕ್ಕಳು, ಮತ್ತು ನಿಮ್ಮ ಹೆಲ್ತು, ಮತ್ತು ನಿಮಗಾಗಿ ಮೀ ಟೈಮ್, ಇವನ್ನಷ್ಟನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನೀವು ಟು ಡೂ ಲಿಸ್ಟ್ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಮಾಡಿಕೊಳ್ಳೇಬೇಕು. ಟ್ರೈ ಮಾಡಿ ನೋಡಿ. ನೀವು 3 ಟಾಸ್ಕು ಅಥವಾ 2 ಟಾಸ್ಕ್ ಬರೆದಿಡಿ ನೀವು ನಾಳೆಯಿಂದ. ಆದರೆ ನಿಮ್ಗೆ ಎಷ್ಟೊಂದು ಖುಷಿಯಾಗುತ್ತೆ ಗೊತ್ತಾ? ಅಯ್ಯೋ ಹೌದು ಆಗುತ್ತೆ ಅಂತ, ಇವ್ರು ಹೇಳಿದ್ದು ಸತ್ಯ ಅಂತ. ಇದೇ ರೀತಿ ನೀವು 5 ಹೋಗ್ತೀರಾ, ಆಮೇಲೆ 10ವರೆಗೂ ನೀವು ಬರೆದಿಡ್ತೀರಾ. ಆಮೇಲೆ ನಿಮಗೆ ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಇದಕ್ಕೆಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂದರೆ ನಾವು ಮೊಬೈಲನ್ನು ನೋಡಬಾರ್ದು. ಈ ಮಧ್ಯಾಹ್ನ ಫ್ರೀ ಟೈಮ್ ಇರುತ್ತಲ್ಲ, ಏನಾದರೂ ಎಮರ್ಜೆನ್ಸಿ ಕಾಲ್ ಏನಾದರೂ ಬಂದರೆ ಅದನ್ನು ಪಿಕ್ ಮಾಡ್ಬೋದು, ಅದನ್ನು ರಿಸೀವ್ ಮಾಡ್ಬೋದು. ಬಿಟ್ಟರೆ ಇನ್ನು ಮೊಬೈಲ್ ನಾವು ಏನಾದರೂ ರೀಲ್ಸ್ ನೋಡೋದಾಗಿರ್ಬೋದು, ಏನಾದರೂ ಯೂಟ್ಯೂಬ್ ಚಾನಲ್ ನೋಡೋದಾಗಿರ್ಬೋದು, ಈ ಮಧ್ಯಾಹ್ನದ ಟೈಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ನಾನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನೀವು ಇದನ್ನು ಫಾಲೋ ಮಾಡಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ. ನಾನು ಸಾಧ್ಯವಾದರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿಯವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.